ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದು ತಮಾಷೆಯ ವಿಡಿಯೋ ವೈರಲ್ ಆಗ್ತಾ ಇದೆ. ಇದರಲ್ಲಿ ಸಿಂಹ ಮತ್ತು ಅಜ್ಜಿಗೆ ಸಂಬಂಧಿಸಿದ ದೃಶ್ಯವನ್ನ ತೋರಿಸಲಾಗಿದೆ. ವಿಡಿಯೋದಲ್ಲಿ ಮನೆಯ ಅಂಗಳದಲ್ಲಿ ಮೇಕೆಯನ್ನ ಕಟ್ಟಿ ಹಾಕಲಾಗುತ್ತದೆ. ಅದನ್ನ ನೋಡಿ ಸಿಂಹ ರಹಸ್ಯವಾಗಿ ಮೇಕೆಯ ಬಳಿಗೆ ತಲುಪಿ ದಾಳಿ ಮಾಡಲು ಸಿದ್ಧವಾಗುತ್ತದೆ. ಆದರೆ ನಂತರ ಕಥೆಯಲ್ಲಿ ಒಂದು ತಿರುವು ಇದೆ. ಈ ವಿಡಿಯೋ ಜನರಲ್ಲಿ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕುತ್ತದೆ. ಯಾಕಂದ್ರೆ ಇದರಲ್ಲಿ ಧೈರ್ಯ ಮತ್ತು ಹಾಸ್ಯದ ವಿಶಿಷ್ಟ ಸಂಗಮ ಕಂಡು ಬರುತ್ತದೆ. ಜನರು ಇದನ್ನ ಮತ್ತೆ ಮತ್ತೆ ನೋಡಿ ನಗ್ತಿದ್ದಾರೆ ಮತ್ತು ಪರಸ್ಪರ ಹಂಚಿಕೊಳ್ತಿದ್ದಾರೆ. ಸಿಂಹವು ಮೇಕೆಯ ಮೇಲೆ ದಾಳಿ ಮಾಡಲು ಹೋಗ್ತಾ ಇದ್ದಂತೆಯೇ ಅಜ್ಜಿ ಮನೆಯಿಂದ ಹೊರಬರೋದನ್ನ ನೀವು ನೋಡಬಹುದು. ಆಕೆಯ ಕೈಯಲ್ಲಿ ಸರಳವಾದ ಪಾತ್ರೆ ಇದೆ, ಆದರೆ ಆಕೆಯ ಧೈರ್ಯ ಆಕಾಶದಷ್ಟು. ಅಜ್ಜಿ ಭಯವಿಲ್ಲದೆ ಸಿಂಹದ ಕಡೆಗೆ ಚಲಿಸುತ್ತಾಳೆ ಮತ್ತು ಆ ಪಾತ್ರೆಯಿಂದ ಸಿಂಹವನ್ನ ಹೊಡೆಯಲು ಪ್ರಾರಂಭಿಸುತ್ತಾಳೆ. ಮಗುವೊಂದು ಕಿಡಿಗೇಡಿತನ ಮಾಡಿ ಸಿಕ್ಕಿಬಿದ್ದಂತೆ ಅವಳು ಸಿಂಹವನ್ನ ಗದರಿ ಹೊಡೆಯುತ್ತಾಳೆ. ಅಜ್ಜಿಯ ಈ ಉಗ್ರ ರೂಪವನ್ನ ನೋಡಿ ಸಿಂಹವು ಭಯದಿಂದ ಓಡಿ ಹೋಗುತ್ತದೆ. ಈ ದೃಶ್ಯವು ತುಂಬಾ ತಮಾಷೆಯಾಗಿದ್ದು ಜನರು ಅಜ್ಜಿಯ ಧೈರ್ಯವನ್ನ ಹೊಗಳುತ್ತಿದ್ದಾರೆ. ಆದ್ರೆ ಈ ವಿಡಿಯೋ ಅಂದುಕೊಂಡಷ್ಟು ನೈಜವಾಗಿಲ್ಲ. ಹೆಚ್ಚಿನ ಜನರು ಈ ವಿಡಿಯೋವನ್ನ AI ಸಹಾಯದಿಂದ ರಚಿಸಲಾಗಿದೆ ಎಂದು ನಂಬುತ್ತಾರೆ. ಸಿಂಹ ಮತ್ತು ಅಜ್ಜಿಯ ನಡುವಿನ ಅಂತಹ ಮುಖಾಮುಖಿ ನಿಜ ಜೀವನದಲ್ಲಿ ಸಂಭವಿಸುವುದು ಕಷ್ಟ. ಆದ್ರೂ ಈ ವಿಡಿಯೋ ಜನರ ಹೃದಯವನ್ನ ಗೆದ್ದಿದೆ. ಇದು ಮನೋರಂಜನೆ ನೀಡೋದಲ್ಲದೆ ಧೈರ್ಯ ಮತ್ತು ಎಷ್ಟು ಧೈರ್ಯ ಮಾಡಬಹುದು ಎಂಬುದನ್ನ ತೋರಿಸುತ್ತದೆ. ಇದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದ್ದು ಈ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ವಿಡಿಯೋಗೆ ನಾನಾ ಬಗೆಯ ಕಾಮೆಂಟ್ಗಳನ್ನ ಜನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ವಿಡಿಯೋವನ್ನ ಬಹಳಷ್ಟು ಹೊಗಳುತ್ತಾ ಇರುವಂತದ್ದು, ಸಾಕಷ್ಟು ಹಾಸ್ಯಾಸ್ಪದವಾಗಿದೆ ಈ ವಿಡಿಯೋ. ಹಾಗಾಗಿ ಈ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿಕೊಳ್ಳಲಾಗ್ತಾ ಇದೆ. ಈ ವಿಡಿಯೋಗೆ ಬಹಳಷ್ಟು ಕಾಮೆಂಟ್ಗಳನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಇದು AI ಮುಖಾಂತರ ಮಾಡಿರುವಂತಹ ವಿಡಿಯೋ ಅನ್ನುವಂಥದ್ದು ಒಂದಷ್ಟು ಜನ ಹೇಳ್ತಿರುವಂತದ್ದು. ಯಾಕಂದ್ರೆ ನಿಜವಾಗ್ಲೂ ಕೂಡ ಒಬ್ಬ ಅಜ್ಜಿ ಈ ರೀತಿ ಸಿಂಹವನ್ನ ಮುಖಾಮುಖಿ ಆಗಲು ಸಾಧ್ಯವಿಲ್ಲ. ಆದ್ರೆ ಇದು ನಿಜಕ್ಕೂ ಕೂಡ ಬಹಳಷ್ಟು ತಮಾಷೆಯಾಗಿರುವಂಥದ್ದು. ಕೈಯಲ್ಲಿರುವಂತಹ ಪಾತ್ರೆಯಿಂದ, ಒಂದು ಸಾಧಾರಣ ಪಾತ್ರೆಯಿಂದ ಸಿಂಹದ ತಲೆ ಮೇಲೆ ಅಜ್ಜಿ ಬಾರಿಸಿರುವಂಥದ್ದು. ಇದು AI ವಿಡಿಯೋ ಆಗಿರುವಂಥದ್ದು. ಆದ್ರೂ ಈ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ.